ಬೆಂಗಳೂರಿನ ಯಲಹಂಕದಲ್ಲಿ ಹಾಡಹಗಲೇ ಮನೆ ಒಳಗಡೆ ನುಗ್ಗಿ ಕೋಟಿಗಟ್ಟಲೆ ದುಡ್ಡನ್ನು ದರೋಡೆ ಮಾಡಿರುವಂಥ ಭಯಾನಕ ಘಟನೆ ಬೆಳಕಿಗೆ ಬರ್ತಾ ಇದೆ. ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆ ಒಳಗಡೆ ನುಗ್ಗಿ ದರೋಡೆಕೋರರು ರಾಬರಿ ಮಾಡಿದ್ದಾರೆ. ಹಾಡಹಗಲೇ ಮನೆಗೆ ನುಗ್ಗಿ 1.5 ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಹಾಡಹಗಲೇ ದರೋಡೆ ಆಗಿರುವಂಥದ್ದು. ಗಿರಿರಾಜು ಎಂಬುವವರ ಮನೆಯಲ್ಲಿ ನಡೆದಿರುವಂಥ ರಾಬರಿ ಇದು. 1.5 ಕೋಟಿ ನಗದು, 50 ಗ್ರಾಂ ಚಿನ್ನಾಭರಣವನ್ನು ಈ ಒಂದು ಗ್ಯಾಂಗ್ ದೋಚಿದೆ. ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇರುವಂಥ ಯಲಹಂಕ ಪೊಲೀಸರು ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆ ಒಳಗಡೆ ಬಂದು ಹೆದರಿಸಿ ರಾಬರಿ ಮಾಡಿದ್ದಾರೆ. ಅದು ಹಾಡಹಗಲೇ ಆಗಿರುವಂಥದ್ದು. 1.5 ಕೋಟಿ ರೂಪಾಯಿ ದೋಚಿದ್ದಾರೆ. ಯಲಹಂಕದಲ್ಲಿ ಆಗಿರುವಂತಹ ಘಟನೆ ಇದು. ಗಿರಿರಾಜು ಅನ್ನುವಂಥವರ ಮನೆಗೆ ನುಗ್ಗಿ ಈ ಒಂದು ರಾಬರಿ ಮಾಡಿದ್ದಾರೆ. 1.5 ಕೋಟಿ ಹಾರ್ಡ್ ಕ್ಯಾಶ್ ಜೊತೆಗೆ 50 ಗ್ರಾಂ ಚಿನ್ನಾಭರಣವನ್ನು ದೋಚಿರುವಂತಹ ಘಟನೆ ಯಲಹಂಕದಲ್ಲಾಗಿದೆ. ಯಲಹಂಕ ಪೊಲೀಸರು ಸಿಸಿಟಿವಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏಕಾಏಕಿ ಹಾಗಾದರೆ ಇದು ಸುಮ್ಮನೆ ತಕ್ಷಣಕ್ಕೆ ಬಂದುಬಿಟ್ಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಐ ಗೆಸ್ ನೋಡ್ತಾ ಇದ್ರೆ ಈ ಒಂದು ಪ್ರಕರಣ ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾರಿದ್ದಾರೆ ಯಾರಿಲ್ಲ ಮನೆಯಲ್ಲಿ ಹೆದರ್ಕೊಳ್ಳುವಂಥವರ, ನಾವು ಯಾವ ರೀತಿಯಲ್ಲಿ ಹೋಗಬೇಕು ಎಲ್ಲ ಪ್ಲ್ಯಾನ್ಡ್ ಅನಿಸುತ್ತೆ. ನಾವು ಡಿಪಾರ್ಟ್ಮೆಂಟ್ನವರು ಅಂತ ಮನೆಗೆ ಈ ಒಂದು ಗ್ಯಾಂಗ್ ನುಗ್ಗತ್ತೆ. ಪಾಪ ಗಿರಿರಾಜ್ ಅವರ ಕುಟುಂಬ ಜಮೀನು ಖರೀದಿಗಾಗಿ ಇಟ್ಕೊಂಡಂತಹ ದುಡ್ಡದು ನಕಲಿ ನಂಬರ್ ಪ್ಲೇಟ್ ಹಾಕಿ ಇನೋವಾ ಕಾರ್ನಲ್ಲಿ ಬಂದಿರ್ತಾರೆ. ನಿಮ್ಮ ಮನೆಯಲ್ಲಿ ಹಣ ಎಲ್ಲಿ ಇಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಣದ ಬ್ಯಾಗ್ ಕೊಡ್ತಾ ಇದ್ದಂತೆ ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಆ ಒಂದು ಗ್ಯಾಂಗ್. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಪಾರ್ಟ್ಮೆಂಟ್ನವರು ಅಂತ ಮನೆಗೆ ನುಗ್ಗಿದ್ದಾರೆ, ಅಂದರೆ ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಿದ್ದಾರೆ. ಒಂದು ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ. ಆ ಇನೋವಾ ಕಾರ್ಗೂ ಫೇಕ್ ನಂಬರ್ ಪ್ಲೇಟ್ ಹಾಕ್ಕೊಂಡಿದ್ದಾರೆ. ಬಿಕಾಸ್ ಜನ ಬುದ್ಧಿವಂತರು ನೋಟೆಡ್ ಮಾಡ್ಕೊಂಬಿಟ್ಟು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಯಾರು ಕೂಡ ಎಲ್ಲೂ ಕೂಡ ಸಣ್ಣ ಒಂದು ಹಿಂಟ್ ಕೂಡ ಬಿಟ್ಕೊಡೋದಕ್ಕೆ ಸಿದ್ಧರಿರೋದಿಲ್ಲ ಈ ಥರ ಪ್ಲಾನ್ ಮಾಡಿರೋರು. ಹೀಗಾಗಿ ಅವರು ಪಾಪ ಗಿರಿರಾಜು ಅನ್ನುವಂಥವರ ಕುಟುಂಬ ಯಾವುದೊಂದು ಜಮೀನು ಖರೀದಿಗೆ ದುಡ್ಡು ಇಟ್ಕೊಂಡಿದ್ರಂತೆ. 1.5 ಕೋಟಿ ಪ್ಲಸ್ ಮನೆಯಲ್ಲಿ ಅಫ್ಕೋರ್ಸ್ ಚಿನ್ನಾಭರಣಗಳಿದ್ದೇ ಇರುತ್ತೆ. ಹೀಗಾಗಿ ಏಕಾಏಕಿ ಬರ್ತಾರೆ ಅಧಿಕಾರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಡಿಪಾರ್ಟ್ಮೆಂಟ್ನವರು ಅಂತ ಹೇಳ್ಕೊಳ್ತಾರೆ. ಅವ್ರನ್ನ ಕೇಳ್ತಾರಂತೆ, ಹೋಗಿ ಈ ಥರ ದುಡ್ಡೆಲ್ಲಿಟ್ಟಿದ್ದೀರಾ ಅಂತ ಕೇಳಿ ದುಡ್ಡಿನ ಚೀಲ ಕೊಡ್ತಾ ಇದ್ದ ಹಾಗೆ ಅಲ್ಲಿಂದ ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಇದೀಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜಸ್ ನೋಡ್ತಾ ಇದ್ದಾರೆ. ಕಳ್ಳರನ್ನು ಪತ್ತೆ ಹಚ್ಚುವಂಥ ಕೆಲಸ ಇನ್ನಷ್ಟೇ ಆಗಬೇಕಾಗಿದೆ.